Comrades, previous discussion, our All India President Ram Satyavanji spoke about our problem. Today, monopoly capitalists attack in all the ways to our life, land, water, electricity, total, all the aspects they are trying to attack. But we are a normal farmer. How to fight this against them? This is a question to us. Through Nizam ruling and pigeon fighting spirit, we took it. Definitely, we will overcome that. ಕೆಲವು ವಿಷಯಗಳನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಹೆಚ್ಚು ಜನ ಕನ್ನಡದವರು ಇರೋದ್ರಿಂದ ಕೆಲವು ವಿಷಯಗಳನ್ನ ನಾನು ಇದೇ ರೀತಿ ಇಂಗ್ಲಿಷ್ನಲ್ಲೂ ಮತ್ತು ಕನ್ನಡದಲ್ಲೂ ಮಾತಾಡ್ತೀನಿ. ಬೆಳಗ್ಗೆಯಿಂದ ನಮ್ಮ ಪ್ರೆಸಿಡೆಂಟ್ ಆದಂಥ ಸತ್ಯವಂಜಿ ಅವರು ಯಾವ ರೀತಿ ಕಾರ್ಪೊರೇಟ್ಸು ನಮ್ಮ ವ್ಯವಸಾಯದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದರು. ನೆಲದ ಮೇಲೂ ಅವರು ಇವತ್ತು ಪೂರ್ತಿಯಾಗಿ ಅವರ ಅಜಮಾಯಿಷನ್ ತಂದ್ಕೊಳಕ್ ನೋಡ್ತಾ ಇದ್ದಾರೆ. ನೀರಿನ ಮೇಲೂ ಅವರು ಪೂರ್ತಿಯಾಗಿ ಅವರ ಅಜಮಾಯಿಷನ್ ತೆಗೆದುಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಮೇಲೂ ಅವರು ಪೂರ್ತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ಪೂರ್ತಿ ಅವ್ರ ಕೈಯಲ್ಲಿ ಇಟ್ಕೊಂಡಾಗ ನಾವು ಒಂದು ಸಾಮಾನ್ಯವಾದಂತ ರೈತರು ನಾವು ಯಾವ ರೀತಿ ಅವ್ರನ್ನ ಎದುರಿಸಕ್ಕಾಗುತ್ತೆ? ಅವ್ರ ಕಡೆ ಎಲ್ಲಾ ಫೋರ್ಸಸ್ ಇದೆ, ಪೊಲೀಸ್ ಇದೆ, ಆರ್ಮಿ ಇದೆ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಇದೆ, ಎಲ್ಲ ಇದೆ. ಅವ್ರನ್ನ ನಾವು ಯಾವ ರೀತಿ ನಾವು ಎದುರಿಸಕ್ಕಾಗುತ್ತೆ ಅನ್ನೋದು ನಮ್ಗೊಂದು ಪ್ರಶ್ನೆ ಹೊರಡು. ಅದಕ್ಕೆ ನಾವು ನಿಜಾಮ್ ರೂಲರ್ಸು ಮತ್ತೆ ಸಾಮಾನ್ಯ ರೈತರು ಮಾಡಿದಂತ ಹೋರಾಟ ನಾವು ತಿಳ್ಕೊಂಡ್ರೆ ನಮ್ಗೂ ಇವತ್ತು ಹೋರಾಟಕ್ಕೆ ಅದು ಬಹಳ ಉಪಯೋಗ ಬರುತ್ತೆ. ಅದಕ್ಕಾಗಿ ನಾನು ಈ ವಿಷಯ ನಿಮ್ಮ ಮುಂದೆ ಚರ್ಚೆಗೆ ಇಡ್ತಾ ಇದ್ದೀನಿ. ಇನ್ನೊಂದು, ಈಗ ಅವರು ಎಂತವ್ರಂದ್ರೆ ನಿಜಾಮ್ ಕಾಲದಲ್ಲಿ, ಸಾರಿ ಫಸ್ಟ್ ಇಂಗ್ಲಿಷ್, ಇನ್ ದಿ ಪೀರಿಯಡ್ ಆಫ್ ನಿಜಾಮ್ ದೇ ಆರ್ ವೆರಿ ಪವರ್ಫುಲ್. ದೇ ಆರ್ ಹ್ಯಾವಿಂಗ್ full power with armed weapon army and also plenty of money. In the world they are the richest person in the world, Nizam. But another one side, ordinary people, they don't know even educate literacy. There is no at least cloth to wear, clothing, and also there is no nutrient food, and also they are very innocent. Those people fight against the Nizam government. This is the victory of pigeons. Can I continue in Kannada? You continue in Kannada. Kannada. Vinit Kumar will do. Okay. You can translate Kannada. Yes. Oh, First part he himself did. yes. Oh, first part that is Kannada. Ah. Oh. Yes, there are very multilingual leaders in KKS. Multilingual. Kannada, Telugu, English, Hindi, and what not. ಒಂದು ಕಡೆ ಪ್ರಪಂಚದಲ್ಲಿ ಹೆಚ್ಚು ದುಡ್ಡಿರುವಂತಹ ನಿಜಾಮ್ ಪ್ರಭುಗಳಿದ್ದಾರೆ. ಅವ್ರ ಕಡೆ ಎಷ್ಟು ದುಡ್ಡಿತ್ತಂದ್ರೆ ಅವತ್ತು $2.9 ಟ್ರಿಲಿಯನ್ ನಷ್ಟು ದುಡ್ಡಿತ್ತು. ಅವ್ರ ಬ್ಯಾಂಕ್ ಓಪನ್ ಮಾಡಿದ್ರು. ಡೈಮಂಡ್ಸ್ ಇಷ್ಟು ದುಡ್ಡಿರೋರು ಒಂದ್ ಕಡೆ, ಇನ್ನೊಂದ್ ಕಡೆ ಎಂತ ರೈತರಂದ್ರೆ ಕಷ್ಟದ ಬಟ್ಟೆನೂ ಇಲ್ಲ ಅವ್ರಿಗೆ, ಬೆತ್ತಲಲ್ಲಿರೋರು ಅರಬೆಲ್ಲ ರೈತರು ಒಂದ್ ಕಡೆ, ಅವ್ರಿಗೆ ಓದಿಲ್ಲ. ಇನ್ನೊಂದ್ ಕಡೆ ತಿನ್ನಕ್ ತಿಂಡಿ ಇಲ್ಲ ಅವ್ರಿಗೆ, ಅಂತ ರೈತರು ಒಂದ್ ಕಡೆ. ಇವ್ರಿಬ್ಬರ ಮಧ್ಯೆ ನಡೆದಂತ ಒಂದು ದೊಡ್ಡ ಹೋರಾಟನ ನಾವು ನಿಜಾಮ್ ಕಾಲದಲ್ಲಿ ನಾವು ನೋಡಬಹುದು. ನಿಜಾಮ್ ರೂಲಿಂಗ್ ನಿಯರ್ಲಿ 240 years they are ruled the Telangana. Telangana means there are 3 states combined. One is Hyderabad, Karnataka. Another one Marwadi state from Maharashtra. Another one Telangana, Adilabad, Nalgonda. These 4 districts in
Telangana. Totally these three states combined as a Nizam rule. ನಿಜಾಮರು ಹತ್ರ 240 ವರ್ಷ ಅವರು ಆಡಳಿತ ನಡೆಸಿದ್ರು. ಅದು ಅವರ ಆಡಳಿತ ನಡೆಸಿದ್ದು ಈಗ ಇರುವಂತ ರಾಜ್ಯಗಳಲ್ಲಿ 3 ರಾಜ್ಯಗಳನ್ನ ಕಂಬೈಂಡ್ ಆಗಿತ್ತು. ಆದ್ರೆ ಈ ಕರ್ನಾಟಕದಲ್ಲಿ ಇರುವಂತ ಕಲ್ಯಾಣ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಏನಂತ ಕರಿತೀವೋ ಅದೊಂದು ಭಾಗ ಇತ್ತು. ಮಹಾರಾಷ್ಟ್ರದಲ್ಲಿ ಮಾರ್ವಾಡಿ ಮಹಾರಾಷ್ಟ್ರ ಅಂತ ಒಂದಿತ್ತು ಅದು. ಮತ್ತೆ ತೆಲಂಗಾಣದಲ್ಲಿ 4 ಡಿಸ್ಟ್ರಿಕ್ಟ್ ನಲ್ಗೊಂಡ, ಆದಿಲಾಬಾದ್, ಜನಗಾಂ ಇಂತ 4 ಹೈದರಾಬಾದ್ ಈ ಡಿಸ್ಟ್ರಿಕ್ಟ್ಸ್ ಎಲ್ಲ ಸೇರಿ ಅವರು ಅವ್ರ ರಾಜ್ಯನ ಏರ್ಪಡಿಸ್ಕೊಂಡಿದ್ರು. 240 in 240 years there 7 Nizam kings ruled that area. One is Nizam ul Haq from 1724 to 1748. Nizam Ali Khan from 1762 to 1803. Sikindar Jah from 1803 to 1829. Nasir ul Dawla from 1829 to 1857. Abdul ud Dawla from 1857 to 1869. Muhammad Ali Khan from 1869 to from 1911. Mir Usman Ali Khan from 1911 to 1948. ಇದನ್ನ 7 ಜನ ನಿಜಾಮ್ ಪ್ರಭುಗಳು ಇದನ್ನ ಆಡಳಿತ ಮಾಡಿರಬಹುದು. 1724ರಿಂದ 1748ರವರೆಗೂ 24 ವರ್ಷ ನಿಜಾಮ್ ಮುಲ್ಕ್ ಇದನ್ನ ಆಡಳಿತ ಮಾಡಿದರು. 1762ರಿಂದ 1803ವರೆಗೂ ನಿಜಾಮ್ ಆಲಿ ಖಾನ್ ಆಡಳಿತ ಮಾಡಿದರು. 1803ರಿಂದ 1821ರವರೆಗೂ ಸಿಕಿಂದರ್ ಜಾ ಅನ್ನೋರು ಆಡಳಿತ ಮಾಡಿದರು. ನಾಸಿರ್ ಉಲ್ ದೌಲಾ ಅವರು 1829ರಿಂದ 1857ರವರೆಗೂ ಆಡಳಿತ ಮಾಡಿದರು. ಅಫ್ಜಲ್ ಉದ್ ದೌಲಾ ಅವರು 1857ರಿಂದ 1869ರವರೆಗೂ ಇದನ್ನು ಆಡಳಿತ ಮಾಡಿದರು. ಮೊಹಮ್ಮದ್ ಕೂಬ್ ಅಲಿ ಖಾನ್ ಅವರು 1869ರಿಂದ 1911ರವರೆಗೂ ಆಡಳಿತ ಮಾಡಿದರು. ಮೀರ್ ಉಸ್ಮಾನ್ ಅಲಿ ಖಾನ್ ಇವರು 1111ರಿಂದ 1948ರವರೆಗೂ ಆಡಳಿತ ಮಾಡಿದರು. In the 240 years, they ruled Deccan Plateau in India. Previous their ruling, they are the working with tax collection in this area with Mughal Empire. When the Aurangzeb Mughal weakened, that time 1724, this first Nizam ul Haq Mulk get the rule in this area. In that time, at the first he getting that time this area is rain-fed agriculture, means they have depend upon rains only. There is no water for irrigation. Through that they cultivated only oil, some oil, groundnut and some pulses only. Okay. In this ಈ 2040 ವರ್ಷದಲ್ಲಿ ಮೊದಲು ಅವರು ಆಡಳಿತಕ್ಕೆ ಬಂದಾಗ ಅಲ್ಲಿ ಏನಿತ್ತಪ್ಪ ಅಂದ್ರೆ ಪೂರ್ತಿ ವ್ಯವಸಾಯ ಮಾಡೋದನ್ನೋದು ಪೂರ್ತಿ ಮಳೆ ಮೇಲೆ ಆಧಾರವಾದಂತ ವ್ಯವಸಾಯ ಮಾಡೋರು. ಅವಾಗ ಕೇವಲ ಏನು ಒಂದು ಕೆಲವು ಆಯಿಲ್ ಸೀಡ್ಸ್ ಅಂದ್ರೆ ಈ ಶೇಂಗಾ ಮತ್ತೆ ಕೆಲವು ಪಲ್ಸಸ್ ಅಂದ್ರೆ ಹೆಸರು ಕಾಳು ಇಂಥವನ್ನ ಮಾತ್ರ, ತೆಂಗಿನಕಾಳು ಇಂಥವನ್ನ ಮಾತ್ರನೇ ಬೆಳೆಯೋರು, ಜೋಳ ಇಂಥವನ್ನ ಮಾತ್ರ. ಹಿಂಗೆ ಅವರು ಭಾರಿ ಹಿಂದುಳಿದಂತ ಜನ, ತಿನ್ನಕ್ ಸರಿಯಾಗಿ ತಿಂಡಿನೂ ಇರ್ಲಿಲ್ಲ ಆ ಕಾಲದಲ್ಲಿ. ಆ ಟೈಮ್ನಲ್ಲಿ ಇವರು ಬಂದರು. ವೆನ್ ದೇ ಆರ್ ಕಮಿಂಗ್ ಟು ದಿ ರೂಲ್, ದಟ್ ಟೈಮ್ ಮೇಜರ್ ಲ್ಯಾಂಡ್ 50% ಆಫ್ ಲ್ಯಾಂಡ್ ಇನ್ ದಿ ಹೋಲ್ಡ್ ಆಫ್ ನಿಜಾಮ್ಸ್ ಓನ್ಲಿ. ಅನದರ್ 25% some land holders are there in their hand. Remaining only 25% in the
land only, remaining in the Nizam rule. ಇವರು ಆಡಳಿತಕ್ಕೆ ಬಂದಾಗ ಈ ಜಮೀನು ಅನ್ನೋದು ಅರ್ಧ ಭಾಗ ಈ ನಿಜಾಮರ ಕೈಯಲ್ಲಿತ್ತು. ಇನ್ನೊಂದು 25 ಭಾಗ ಅಲ್ಲಿ ಕೆಲವರು ಭೂಸ್ವಾಮಿಗಳಿದ್ರು, ಅವ್ರ ಕೈಯಲ್ಲಿತ್ತು. ಇನ್ನೊಂದು ಕೆಲವು ಭಾಗನೇ ಸಣ್ಣ ಸಣ್ಣ ರೈತರು ಇಂಥವ್ರು ಅಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಟು ಡೆವಲಪ್ ದಿಸ್ ಫಾರ್ ಕಲೆಕ್ಟಿಂಗ್ ಟ್ಯಾಕ್ಸ್ ಅಂಡ್ ಇಂಪ್ರೂವ್ ದ ಸ್ಟೇಟ್, those Nizam developed the irrigation facility. Through that they constructed so many water irrigation projects. Through that they supply more areas for irrigation. Through that, in that area later they cultivated paddy and other vegetables like this type of ಕ್ರಾಪ್ಸ್. ಯಾವಾಗ ಇವರು ಅಧಿಕಾರಕ್ಕೆ ಬಂದ್ರು ಅವರಿಗೆ ಜನದಿಂದ ದುಡ್ಡು ಬರೋದು ಕಡಿಮೆ ಇತ್ತು. ಅವ್ರಿಗೆ ದುಡ್ಡು ಬರಬೇಕಂದ್ರೆ ಅವ್ರು ಇದನ್ನ ಅಲ್ಲಿರುವಂತ ಸಂಪತ್ತನ್ನ ಬೆಳೆಸಬೇಕಾಯ್ತು. ಯಾಕಂದ್ರೆ ಒಬ್ಬ ರಾಜ್ಯಕ್ಕೆ ದುಡ್ಡು ಬರಬೇಕಂದ್ರೆ ಮೊದಲು ರೈತರ ಕಡೆ, ಸಾಮಾನ್ಯ ಜನರ ಕಡೆ ಇದ್ರೇನೆ ಅವ್ರಿಗೆ ಬರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ದಿನಕ್ಕೂ ಅಲ್ಲಿರುವಂತ ಮಳೆಯಿಂದ ಆಧಾರ ಪಟ್ಟಂತ ಬೆಳೆಗಳನ್ನು ತೆಗೆದು ನೀರಿನಿಂದ ಆ ಬೆಳೆಗಳನ್ನು ಬೆಳೆಸೋದಕ್ಕೆ ಕೆಲವು ನೀರಿನ ಪ್ರಾಜೆಕ್ಟ್ಗಳನ್ನು ಅವ್ರು ಕಟ್ಟಿದ್ರು. ಆ ಪ್ರಾಜೆಕ್ಟ್ ನಿಂದ ಬೆಳೆದಾಗ ಅಲ್ಲಿ ಕೆಲವು ತರಕಾರಿ ಬೆಳೆಯಕ್ಕೆ ಶುರುವಾಯಿತು, ಸ್ವಲ್ಪ ಭತ್ತ ಬೆಳೆಯಕ್ಕೆ ಶುರುವಾಯಿತು. ಈ ರೀತಿ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಆದಾಗ ವೆನ್ ದಿ ಇನ್ಕಮ್ ಇಸ್ ಇನ್ಕ್ರೀಸಿಂಗ್, ದಟ್ ಟೈಮ್ ದಿ ನಿಜಾಮ್ ಗವರ್ಮೆಂಟ್ ರೈಸ್ ದಿ ಟ್ಯಾಕ್ಸಸ್ ಆನ್ ದಿ ಪೀಪಲ್ ಇನ್ ಡಿಫರೆಂಟ್ ವೇಸ್. Even that time, the different taxes are rising on people. Taxes. One is Kukki Malki Kana. This tax on who are these people take wine from the trees. Those they arrange the tax on them. Sago Vidanam, that is Telugu word, they are applied there. Tax, that is interest, that not directly currency. They provide 1 bag of paddy to the farmer this year. When the cultivation came, that time they collect some landlords 2 bags, some landlords collected 3 bags from the farmer. Barela, this is called Urdu word. Barela means in that area, very childhood, they continuously, traditionally work with that landlord. When their parents work there, continuously the children also, without any salary, only for less food purpose, they are working. That is called Bagela. Next one, Sarvekan. This is means Sarvekan means when Nizam want to increase the tax, that time Nizam increased so many taxes that goes to directly to the Nizam government. Nilsson Khalsa. This means where having more land, they additionally arrange tax. ಇವರು ಆಡಳಿತಕ್ಕೆ ಬಂದಾಗ ರೈತರ ಕಡೆಯಿಂದ ಹೆಚ್ಚಿನ ಟ್ಯಾಕ್ಸಸ್ ಅನ್ನ ಕಲೆಕ್ಟ್ ಮಾಡಕ್ಕೆ ಅವರು ಪ್ರಯತ್ನ ಪಟ್ಟರು. ಯಾವಾಗ ರೈತರದ್ದು ಸ್ವಲ್ಪ ಆದಾಯ ಬೆಳೆಯಕ್ಕೆ ಬಂತು, ಆದಾಯದಿಂದ ಹೆಚ್ಚು ಈ ನಿಜಾಮ್ ರಾಜರು ಅವರ ಕಡೆಯಿಂದ ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿದ್ರು. ಅದರಲ್ಲಿ ಒಂದು ಹುಕುಮ್ ಅಲಿ ಖಾನ ಅಂತಾರೆ, ಉರ್ದು ಅಂದ್ರೆ ಯಾರಾದ್ರೂ ಈ ನೀರ ಈ ಗಿಡಗಳಿಂದ ಇದು ಎಂಡ ತೆಗಿತಾರಲ್ಲ, ಅವ್ರ ಹತ್ರ ಟ್ಯಾಕ್ಸ್ ಹೆಚ್ಚಾಗಿ ಅದರಿಂದ ಅವರು ದುಡ್ಡು ಹೆಚ್ಚು ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಂದು ಸಾಗು ವಿಧಾನಂ ಅಂತಾರೆ, ಇದು ತೆಲುಗು ವರ್ಡ್, ಬಟ್ ಅವರಲ್ಲಿ ಅಳವಡಿಸಿದಂತ ಮೆಥಡ್. ಇವಾಗ ಯಾರಾದ್ರೂ ಭತ್ತ ಬೆಳಿಬೇಕಾದ್ರೆ ಅವ್ರ ಕಡೆ ಬೀಜ ಇರಲ್ಲ, ಅಂತವ್ರಿಗೆ ಏನ್ ಮಾಡ್ತಾರೆ, ಅವ್ರು ಇದ್ದಿದ್ದೆಲ್ಲ ಮಾರ್ಕೆಟ್ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ,
ಅಂತವ್ರಿಗೆ ಒಂದು ಬ್ಯಾಗು ಭತ್ತ ಕೊಟ್ರೆ ಅವ್ರು ಬೆಳೆದಾಗ ಕೆಲವರು ರಾಜರು ಅವರ ಇರೋರಲ್ಲಿ 2 ಬ್ಯಾಗು ಅಥವಾ 3 ಬ್ಯಾಗು ಅವ್ರ ಕಡೆಯಿಂದ ಕರೆಕ್ಟ್ 3 ತಿಂಗಳಲ್ಲಿ. ಇವಾಗ ನಮ್ಗೆ ಒಂದು 5 ಬ್ಯಾಗ್ ಬೇಕಂದ್ರೆ ನಾವು ಹೋಗಿ ಕೇಳಿದ್ರೆ 5 ಬ್ಯಾಗ್ ಕೊಡ್ತಾರೆ, ಸಾಲ ಕೊಟ್ಟಾಗ. ಈಗ ನಾವು ಬಡ್ಡಿಗೆ ತರ್ತೀವಲ್ಲ ನಮ್ಮ ಕಡೆ ಹೋಗಿ ಯಾರನ್ನ ಇದ್ರೆ, ಹಂಗೆ ಹೋಗೋದು ಒಂದು ಬ್ಯಾಗ್ ರೈತರ ತಾಂಬಂದ್ರೆ ಅವ್ರು 10 ಬ್ಯಾಗು 15, ಕೆಲವರು ಒಳ್ಳೆಯವರಾದ್ರೆ 10 ಬ್ಯಾಗ್, ಅಂತಿದ್ದವರಾದ್ರೆ 20 ಬ್ಯಾಗ್. ಅಂದ್ರೆ ಇವ್ರು ಬೆಳೆದಿದ್ರಲ್ಲ ಅರ್ಧದ ಮೇಲೆ ಅವ್ರಿಗೆ ಹೋಗೋದು. ಈ ರೀತಿಯಾಗಿ ಮತ್ತೆ ರೈತರ ಕಡೆ ಏನು ಉಳಿತಾ ಇರಲಿಲ್ಲ. ಹಿಂಗಿದ್ರೆ ಕೆಲವರು ಸರ್ವೆ ಕಾಸ್ಟ್ ಅಂತ ಹೇಳಿ, ಅದು ಏನಂದ್ರೆ ನಿಜಾಮರು ಡೈರೆಕ್ಟ್ ಆಗಿ ಜನರ ಮೇಲೆ ಟ್ಯಾಕ್ಸ್ ಹಾಕೋರು, ಅದನ್ನ ಹಂಗಂತಾರೆ. ಇನ್ನೊಂದು, ಯಾರು ಹೆಚ್ಚಿಗೆ ಬೆಳೀತಾರೋ ಅವ್ರ ಕಡೆಯಿಂದಲೂ ಟ್ಯಾಕ್ಸ್ ತೆಗೆದುಕೊಳ್ಳೋದು. ಈ ರೀತಿ ಮಾಡ್ಕೊಂಡು ಇನ್ ದಿಸ್ ವೇ ವೆನ್ ಟ್ಯಾಕ್ಸಸ್ ಆರ್ ಮೋರ್ collecting from the farmer, that time this Nizam tried to develop mines, mainly mine only in Telangana area. Golconda mine, very rich mines are there. With compared to South Africa, in India, Telangana area mines are very famous. Even though Kohinoor diamond also from Telangana only, they collect from these mines only. Through this, they collect so much of plenty of money from this mine. ಆ ಬಂದಿದ್ದ ದುಡ್ಡನ್ನ ಅವರು ಮತ್ತೆ ಏನು ಮಾಡಿದ್ರು, ಈ ಕಲೆಕ್ಟ್ ಮಾಡಿದಂತ ದುಡ್ಡನ್ನೆಲ್ಲ ತೆಗೆದುಕೊಂಡೋಗಿ ಮೈನ್ಸ್ ಅಂತ, ಅಂದ್ರೆ ಈ ವಜ್ರಗಳು ಇದನ್ನ ಅಗಿಯೋದಕ್ಕೆ ಖರ್ಚು ಮಾಡಿದ್ರು. ಗಣಿ ಅಗಿಯೋದಕ್ಕೆ ಖರ್ಚು ಮಾಡಿದ್ರು. ಆಗ ಅವರಿಗೆ ಸಿಕ್ಕಾಪಟ್ಟೆ ಅದರಿಂದ ಆದಾಯ ಬಂತು. ಹೇಳ್ಬೇಕಂದ್ರೆ ಭಾರತ ದೇಶದಲ್ಲೇ ತೆಲಂಗಾಣದಲ್ಲಿರುವಂತ ಗಣಿ ಇನ್ನೆಲ್ಲೂ ಇಲ್ಲ. ಒಂದು ಸೌತ್ ಆಫ್ರಿಕಾನಲ್ಲಿದೆ, ಅದು ತಪ್ಪಿದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕೋಹಿನೂರ್ ಡೈಮಂಡ್ ಅಂತ ಕೇಳಿರ್ತೀರಿ ಎಲ್ಲಾರ ಹೆಸರು, ಅದೆಲ್ಲಿಂದ ಅಲ್ಲ, ನಮ್ಮ ತೆಲಂಗಾಣದಲ್ಲಿರುವಂತ, ನಮ್ಮ ತೆಲಂಗಾಣ ರಾಜ್ಯದಲ್ಲಿರುವಂತ ಗಣಿಯಿಂದಲೇ ಅದನ್ನ ತೆಗೆದುಕೊಂಡೋಗಿದ್ದಾಗಿ. ಅದರಿಂದ ಅವರು ಸಿಕ್ಕಾಪಟ್ಟೆ ಅಂದ್ರೆ ದುಡ್ಡು ಬಂತ ಅವ್ರ ಕಡೆ. ಒಂದು ಕಡೆ ವ್ಯವಸಾಯ, one side agriculture is developed, another one side mines are developed, another one side they increasing the taxes. Day by day Nizam government become rich. And that time in feudal system also they start the bank. Do you know the name of State Bank of Hyderabad? That time they start in 1741 Hyderabad State Bank in Nizam period. So that's why in the feudalism also they start the capitalism and extract the profit from the people. Day by day they become a rich by rich, and even with that they start the education purpose universities, and in so many development they do it. Even white they develop Hyderabad city very beautifully with so many architecture and road and hospitals. Like this they are developed. ಈ ಬಂದಂತ ದುಡ್ಡಿಂದ ಈ ಹೈದರಾಬಾದ್ ನವಾಬ್ಗಳು ಒಂದ್ ಕಡೆ ಸಿಕ್ಕಾಪಟ್ಟೆ ಅವ್ರ ಕಡೆ ದುಡ್ಡು ಬಂತು. ಹೇಳ್ಬೇಕಂದ್ರೆ ಪ್ರಪಂಚದಲ್ಲೇ ಕುಬೇರ್ ಅಂತ ಹೇಳ್ಬೇಕು ಇವ್ರನ್ನ ಅಂತ ಒಂದ್ ಕಡೆ ಬಂತು. ಅದರಿಂದ ಅವ್ರು ಏನ್ ಮಾಡಿದ್ರು, ಇದನ್ನೆಲ್ಲ ನಾವ್ ಇವಾಗ ಏನಾದ್ರೆ ಬಯಸ್ತಾ ಇದೀವೋ ಬ್ಯಾಂಕ್ಗೆಲ್ಲ, ಆ ಕಾಲಕ್ಕೆ 1941ರಲ್ಲಿ ನಿಜಾಮ್ ರಾಜರು ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದ್ ಕಡೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ಈ ಬರ ದುಡ್ಡಿಂದ ರೋಡ್ಗಳು ಹಾಕಿದ್ರು. ಇನ್ನೊಂದ್ ಕಡೆ ಯೂನಿವರ್ಸಿಟೀಸ್ ಕಟ್ಟಿದ್ರು. ಅಂದ್ರೆ ನಮ್ಮ ಅವ್ರ ಮಕ್ಕಳು ಇಂಥವ್ರು ಓದ್ಕೊಳ್ಳೋದಕ್ಕೆ ಯೂನಿವರ್ಸಿಟೀಸ್ ಕಟ್ಟಿದ್ರು. ಈ ರೀತಿ ಎಲ್ಲಾ ಡೆವಲಪ್ಮೆಂಟ್ ಮಾಡ್ತಾ ಬಂದ್ರು. ಇದು ಒಂದ್ ಕಡೆ. ದಿಸ್ ಇಸ್ ದ ಒನ್ ಸೈಡ್ ಆಫ್ ದಿ ರೂಲಿಂಗ್. Another one side, we go to the rural area, the peasant, there is no food. They are paying more money in the way of tax. Their children working with the people, working with the landlord, very little, there is no salary. Even there is no proper food. Only little one day. What tomorrow working purpose only, today they provide little bit of food. They are very thin, very suffering. Another one side, even though there is no right to ask
about anything about that landlord. That's why these people are suffering so many years in this. One side is so rich, another one side is very critical condition in the rural villages. ಯಾವಾಗಾದ್ರೆ ಈ ಕಡೆ ದುಡ್ಡು ಬಂತು, ಒಂದ್ ಕಡೆ ಚೆನ್ನಾಗಿದೆ, ಯೂನಿವರ್ಸಿಟೀಸ್ ಅವೆಲ್ಲ ಒಂದ್ ಕಡೆ ನಮ್ಗೆ ಕಾಣ್ತದೆ. ನಮ್ಮ ನಾಣ್ಯಕ್ಕೆ ಒಂದು ಎರಡು ಕಡೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಏನಂದ್ರೆ ಹಳ್ಳಿಗೆ ಹೋದಾಗ ಅಲ್ಲಿರುವಂತ ಜನ ಭಾರಿ ಬಡವರು. ಯಾಕಂದ್ರೆ ಅವ್ರಿಗೆ ಬಂದಿದ್ದೆಲ್ಲ ಈ ಟ್ಯಾಕ್ಸ್ ರೂಪದಲ್ಲಿ ನವಾಬರ ಕೈಗೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಅವರಿಗೆ ತಿನ್ನಕ್ ಊಟ ಇಲ್ಲ, ಇನ್ನೊಂದ್ ಕಡೆ ಅವ್ರು ಕಟ್ಟೋದಕ್ಕೆ ಬಟ್ಟೆ ಇಲ್ಲ. ಅವ್ರ ಮಕ್ಕಳನ್ನ ಇವಾಗ ಅವ್ರ ಅಪ್ಪ ಅಲ್ಲಿ ಕೆಲಸ ಮಾಡೋರಾಗಿದ್ರೆ ಅವ್ರ ಮಕ್ಕಳ ಸಮೇತ ಅಲ್ಲೇ ಕೆಲಸಕ್ಕೆ ಇಡಬೇಕು. ಅವ್ರಿಗೆ ದುಡ್ಡು ಬರ್ತಾ ಇಲ್ಲ, ಅದನ್ನೇ ವೆಟ್ಟಿ ಚಾಕಿರಿ ಅಂತಾರೆ. ಅಂದ್ರೆ ದುಡ್ಡು ಏನು ಕೊಡಲ್ಲ ಅವ್ರಿಗೆ, ಬರೇ ತಿನ್ನೋದಕ್ಕೋಸ್ಕರ ಸ್ವಲ್ಪ ಊಟ. ಆ ಊಟ ಏನಕ್ಕೆ ಇಡ್ತಾರೆ ಗೊತ್ತಾ? ನಾಳೆ ಅವ್ನು ಬಂದು ಕೆಲಸ ಮಾಡ್ಬೇಕಂದ್ರೆ ಇವತ್ತು ಅವ್ನು ಸ್ವಲ್ಪ ಬಟ್ಟೆ ಹಾಕಿದ್ರೆ ನಾಳೆ ಬಂದು ಕೆಲಸ ಮಾಡ್ತಾರೆ. ಇದು ಈ ರೀತಿ ಅವರು ಸಿಕ್ಕಾಪಟ್ಟೆ ಇದಾಗ ಹೋಗ್ತಾ ಇದೆ. Another one side, there is so many discrimination. Attacks on women is very high. There is no authority to question that landlords and this person, anybody. They have full right. So many villages they rape and kill the rural women. So many years this prolonged. So this way, people are afraid and they are helpless and suffering so many years like this one. ಯಾವಾಗಾದ್ರೆ ಇವು ತಿಂಡಿ ಇಲ್ವೋ. ಇನ್ನೊಂದು ಕಡೆ ಸಮಾಜದಲ್ಲಿ ಅಸಮಾನತೆಗಳು ಜಾಸ್ತಿ ಆದವು. ಒಂದು ಕಡೆ ದುಡ್ಡಿರೋರು, ಇನ್ನೊಂದು ಕಡೆ ದುಡ್ಡು ಇದ್ದಿದ್ದು, ಇನ್ನೊಂದು ಕಡೆ ಮಹಿಳೆಯರ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ಸ್ ಇರೋ. ಯಾವ ರೀತಿ ಅಂದ್ರೆ ನವಾಬ್ ಯಾರನ್ನಾದ್ರೆ ಕಣ್ಣು ಹಾಕಿದ್ರಿಂದ ಹೆಣ್ಣು ಮಕ್ಕಳನ್ನ ಎದುರಿಸಕ್ಕೆ ಯಾರಿಗೂ ಶಕ್ತಿ ಇಲ್ಲ. ನವಾಬ್ರೆಲ್ಲ ಅಲ್ಲಿರೋ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ. ಒಬ್ಬೊಬ್ಬರಿಗೆ 1.5 ಲಕ್ಷ ಎಕರೆ, 25,000 ಎಕರೆ, ಲಕ್ಷ ಎಕರೆ ಒಬ್ಬೊಬ್ಬ ಲ್ಯಾಂಡ್ ಲಾರ್ಡ್ ಇರೋರು. ಅವರು ಎಂದೂ ಅಂತವ್ರನ್ನ ಎದುರಿಸೋದಕ್ಕಾಗಲಿ ಮಾತಾಡ್ಸೋದಕ್ಕಾಗಲಿ ಇವ್ರಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ಇವ್ರು ಓದಿಲ್ಲ, ದುಡ್ಡಿಲ್ಲ, ಇನ್ನೊಂದು ಕಡೆ ಜಮೀನಿಲ್ಲ, ಇವ್ರ ಕಡೆ ಪೊಲೀಸ್ ಇಲ್ಲ, ಕೋರ್ಟ್ ಇಲ್ಲ, ಇಂಥವು ಏನೇನೂ ಇಲ್ಲ. ಅದಕ್ಕೆ ಇವರ ಭಾರಿ ನೊಂದು ಸಿಕ್ಕಾಪಟ್ಟೆ ವರ್ಷಗಳಿಂದ ಇವರು ಸತತವಾಗಿ ಬಾಧ ಪಡ್ತಾ ಇದ್ರು. ಆನ್ ದಟ್ ಟೈಮ್, ಫಸ್ಟ್ ಟೈಮ್ ದೇಶಮುಖ್, ಒನ್ ಆಫ್ ದಿ ಲ್ಯಾಂಡ್ ಲಾರ್ಡ್, ಆಕ್ಯುಪೈ ಒನ್ ಲ್ಯಾಂಡ್, 12 acres of land with one farmer. He go to the court. 12 years he fight against this Deshmukh. Finally win that case. To last day judgment copy is ready in favor of that pigeon. Pigeon go to the collect that judgment. These Deshmukhs feel it is very insult and kill in the middle budget of that. This is the turning point of this first phase of the movement. ಯಾವಾಗ ಈ ರೀತಿ ಇತ್ತು, ಮೊದಲು ಈ ಹೋರಾಟ ಮೊದಲಾಗಿತ್ತು. ಈ ಹೋರಾಟ ಮೊದಲಾಗಿದ್ದು ಮೊಟ್ಟ ಮೊದಲ ಬಾರಿಗೆ ಎಲ್ಲಪ್ಪ ಅಂದ್ರೆ ದೇಶಮುಖ್ ಅಂತ ಹೇಳಿ ಒಬ್ಬ ಲ್ಯಾಂಡ್ ಲಾರ್ಡ್ ಇದ್ರು, ದೊಡ್ಡ ಜಮೀನ್ದಾರ. ಆತ 12 ಎಕರೆ ಜಮೀನಿಂದ ಒಬ್ಬ ರೈತರ ಕಡೆಯಿಂದ ಕಿತ್ಕೊಂಡು, ಆ ರೈತ ಕೋರ್ಟ್ಗೆ ಹೋದಾಗ 12 ವರ್ಷ ಕಾಲ ಕೋರ್ಟ್ ನಲ್ಲಿ ನಡೀತು. 12 ವರ್ಷದ ನಂತರ ರೈತ ಗೆದ್ದ. ಯಾಕಂದ್ರೆ ರೈತದ ಜಮೀನು, ರೈತ ಗೆದ್ದಾಗ ಆ ಜಮೀನಿನ ಪತ್ರಗಳನ್ನ ಕೋರ್ಟ್ ಕಡೆಯಿಂದ ಪಡೆಯೋದಕ್ಕಂತ ರೈತ ಹೋದಾಗ ಈ ದೇಶಮುಖಗಳು ಅದನ್ನ ಭಾರಿ ಅವಮಾನವಾಗಿ ಭಾವಿಸಿದ್ರು. ನಾಳೆ ಈತನ ಬಿಟ್ಟರೆ ನಾಳೆ ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ, ನಮಗೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಭಯ ಇಡಿಸ್ಬೇಕು, ಇನ್ಯಾರು ಮುಂದೆ ಕೋರ್ಟ್ಗೆ ಹೋಗ್ಬಾರ್ದು, ನಮ್ಮ ಎದುರು ಯಾರು ಓಡಾಡಬಾರ್ದು ಅಂತ ಉದ್ದೇಶಕ್ಕೆ ಹೋಗ್ಬಿಟ್ಟು ಆತ ಕೋರ್ಟ್ಗೆ ಹೋಗ್ತಾ ಇದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ, ಜನಗಾಮ ಬಸ್ ಸ್ಟ್ಯಾಂಡ್ ಅಲ್ಲಿ ಅದನ್ನ ಸಾಯಿಸ್ಬಿಟ್ರು. ಆಗ ಸಾಕಷ್ಟು ಜನ ರೈತರು ಅದರಿಂದ ನೊಂದ್ರು. ಇದು ನ್ಯಾಯವಾಗಿ ಅದನ್ನು ಬರ್ಬೇಕಂತಂದ್ರೆ ಜಮೀನನ್ನ ಅದನ್ನ ಪಡೆಯಕ್ ಹೋದಾಗ
ಆತನ ಮೇಲೆ ನಡೆಸಿದ್ದದ್ದು ಇಡೀ ರೈತಾಂಗದಲ್ಲಿ ಜನರಲ್ಲಿ ಆಲೋಚನೆ ಮಾಡುವಂತ ಇವರಲ್ಲಿ ಒಂದು ಆಲೋಚನೆನ ಸೃಷ್ಟಿ ಮಾಡ್ತೀವಿ. ಎಷ್ಟು ದಿನ ನಾವು ಈ ರೀತಿ ಇರಬೇಕು ಅನ್ನೋದು. when this farmer is attacked by this Deshmukh kid, that time one section of the peasant to start the thought, how many days we are facing this type of the justice, how we are live, so we should fight against this Nizam. Not against Nizam, they against fight landlord. Start with their movement. In that movement, Chakali Ailama, she is one of the lady. She first cultivate the paddy in his land to bring that crop to her house. This landlord attacked her. That time she lost. Immediately next crop she arranged a proper arrangement to bring that crop to our house. This is the first victory of peasants in Telangana movement. ಯಾವಾಗ ಈ ರೈತರೆಲ್ಲ ನಂದರೋ ಅವರಲ್ಲಿ ಕೆಲವರು ಆಲೋಚನೆ ಮಾಡಿರು, ನಾವು ಏನನ್ನ ಆಗ್ಲಿ ನಾವು ಇದನ್ನು ಉಳಿಸ್ಕೊಳ್ಬೇಕು, ನಾವು ಹೋರಾಟ ಮಾಡಲೇಬೇಕು ಅಂತೇಳಿ. ಅದರಲ್ಲಿ ಚಾಕಲಿ ಐಲಮ್ಮ ಅಂತ ಒಂದು ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಒಂದು ವಿಜಯವನ್ನು ಸಾಧಿಸಿದ್ದು. ಹಾಗೆ ಬೆಳೆದಿರುವಂತ ಭತ್ತನ ಮನೆಗೆ ತರಬೇಕಾದ್ರೆ ದಾರಿಯಲ್ಲಿ ಈ ಜಮೀನ್ದಾರರ ಮನುಷ್ಯರು ಬಂದು ಎಲ್ಲ ಒಂದ್ಸರಿ ಕಿತ್ಕೊಂಡು ಇನ್ನೊಂದ್ಸರಿ ಆಕೆ ಪ್ಲಾನ್ ಮಾಡಿದ್ರು, ಈ ಸಾರಿ ಏನೇ ಆಗಲಿ ನಾನು ನನ್ನ ಜಮೀನಲ್ಲಿ ಬೆಳೆದಿರುವಂತ ಭತ್ತನ ಈ ಜಮೀನ್ದಾರರಿಗೆ ಕೊಡಬಾರ್ದು, ನನ್ನ ತಕೊಂಡು ಹೋಗ್ಬೇಕಂತ. ಆಕೆಗೆ 4 ಜನ ಮಕ್ಕಳಿದ್ರು. ಅವರು ಮತ್ತೆ ಸುತ್ತಮುತ್ತಿರುವ ರೈತರನ್ನೆಲ್ಲ ಸೇರಿಸಿ ಆಕೆ ಅದನ್ನ ಆಕೆ ಮನೆಗೆ ತೆಗೆದುಕೊಂಡು ಹೋಗಿ ಸಕ್ಸಸ್ ಆಯ್ತು. ಅದು ಮೊದಲನೇ ಒಂದು ವಿಜಯ ಅಂತ ಹೇಳಬೇಕು ಈ ರೈತರಿಗೆ. ಅಷ್ಟರವರೆಗೂ ಎಂದು ಕೂಡ ಈ ರೈತರು ವಿಜಯವನ್ನ ನೋಡಲಿಲ್ಲ. ಪ್ರತಿ ಸಾರಿ ವರ್ಷ ಸೋಲ್ತಾ ಬಂದಿದ್ರು. ಅದು ಮೊಟ್ಟ ಮೊದಲ ಬಾರಿಗೆ ಆಕೆ ಗೆದ್ಲು. ಶಿ ನಾಟ್ ಎ ಲಿಟರೇಚರ್, ಶಿ ಇಸ್ ವೆರಿ ಇನ್ನೋಸೆಂಟ್ ಲೇಡಿ. ಚಾಕಲಿ ಐಲಮ್ಮ, ಚಾಕಲಿ ಐಲಮ್ಮ. She is not a literacy, but with this victory she searched for other areas also. That time their communist party is start in Telangana. These people, the entire state, search for that type of a movement. This communist party, CPI give attention that movement. Ravi Narayan Reddy, under the leadership of Ravi Narayan Reddy, these entire peoples are united and fight against with that landlord. ಯಾವಾಗಾದ್ರೆ ಇವರು ಒಂದು ವಿಜಯ ಸಿಕ್ತೋ ಆಗ್ಲಿಂದ ಅವರಲ್ಲಿ ಗೆಲುವಿನ ಒಂದು ರುಚಿ ಸಿಕ್ತು. ಆಗ್ಲಿಂದ ಅವ್ರು ಏನ್ ಮಾಡಿದಂದ್ರೆ ನಾವು ಗೆಲ್ಲೇಬೇಕು, ಗೆಲ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಂದು ಹೋರಾಟ ಕಟ್ಟೋದಕ್ಕಂತ ಹೇಳಿ ಹುಡುಕಿದ್ರಿ ಎಲ್ಲ. ಆಗ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿಯಿಂದ ರಾವಿ ನಾರಾಯಣ ರೆಡ್ಡಿ ಅನ್ನೋರ ನಾಯಕತ್ವದಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಆಗ ಈ ಜನರೆಲ್ಲ ಅವ್ರ ಜೊತೆ ಸೇರಿದ್ರು. ಅದು ಇಡೀ ರಾಜ್ಯದಲ್ಲಿ ಹೇಳ್ಬೇಕಾದ್ರೆ ಮುಖ್ಯವಾಗಿ ನಲಗೊಂಡ ಎಲ್ಲಿ ತೆಲಂಗಾಣಲ್ಲಿತ್ತೋ ಆ ಏರಿಯಾ ಎಲ್ಲ ಒಂದು ಹೋರಾಟ ಕಟ್ಟೋದಕ್ಕೆ ಅದು ಒಂದು ಸ್ಥಾನ ಆಯ್ತು. ಆಗ ಇಡೀ ತೆಲಂಗಾಣ ಜನಗಾಂ ಮತ್ತೆ ನಲ್ಗೊಂಡ ಈ ಕಡೆ ಎಲ್ಲ 4 ಜಿಲ್ಲೆಗಳಲ್ಲಿ ಅದು ಒಂದು ಹೋರಾಟಕ್ಕೆ ದಾರಿ ತೆಗೆಯಿತು. ಬಿಕಾಸ್ ದಿಸ್ ಮೂವ್ಮೆಂಟ್ ಚಾಕಲಿ ಐಲಮ್ಮ in that movement lost their 4 children against the landlord, but she did not leave the movement. Day by day she mixed with Communist Party of India and mixed with other leaders and built the organization all over this in 4 districts. Through that some landlords are afraid because these people are innocent. There is no any weapons, but they fight against with chili powder, with stone beginning. Sometimes they are failure.
later these people are start prepare the weapon themselves to fight against these landlords. ಚಾಕಲಿ ಐಲಮ್ಮನವರು 4 ಜನ ಮಕ್ಕಳ ಕಳ್ಕೊಂಡ್ರು ಸದಾ ಅವರ ಹೋರಾಟ ನಿಲ್ಲಿಸಿಲ್ಲ. ಯಾಕಂದ್ರೆ ಇಡೀ ಜಮೀನ್ದಾರರು ಈ ಜನನೆಲ್ಲ ಹೋರಾಟದಲ್ಲಿ ಸಿಕ್ಕಾಪಟ್ಟೆ ನೋವು ಕೊಟ್ಟಿದ್ರು. ಅದಕ್ಕಾಗಿ ಆಕೆ ಏನ್ ಮಾಡಿದ್ರು ಅಂದ್ರೆ ಇಡೀ ಎಲ್ಲೆಲ್ಲಿ ಈ ಹೋರಾಟ ಕಟ್ಟಕ್ಕೆ ಚಾನ್ಸ್ ಇದೆ ಅಂತವನ್ನೆಲ್ಲ ಹುಡುಕಿ ರಾವಿ ನಾರಾಯಣ ರೆಡ್ಡಿ ಅನ್ನೋರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಇಡೀ ತೆಲಂಗಾಣದಲ್ಲಿರುವಂತಹ 4-5 ಜಿಲ್ಲೆಗಳಲ್ಲಿ ಅವರು ಒಂದು ಹೋರಾಟನ ಕಟ್ಟಕ್ಕೆ ಶುರು ಹಚ್ಚಿದ್ರು. ಮೊದಲು ಅವರು ಕಾರದ ಪುಡಿ ಕಲ್ಲು ಇಂಥದ್ರಿಂದ ಹೋರಾಟ ಮಾಡಿದ್ರು. ಕಟ್ಟಿಗೆಯಿಂದ ಕೋಲ್ ತಕೊಂಡು ಒಂದೊಂದ್ಸಾರಿ ಇವ್ರಿಗೆದ್ರು ಒಂದ್ಸಾರಿ ಅವ್ರಿಗೆದ್ರು. ಆದ್ರೆ ಲಾಸ್ಟ್ಗೆ ಕೆಲವು ಸೋಲುಗಳನ್ನು ಅನುಭವಿಸಿದ ನಂತರ ಅವರು ಏನ್ ಮಾಡಿದ್ರಂದ್ರೆ ಅವರಾಗ ಅವರೇ, ಯಾಕಂದ್ರೆ ಇವ್ರ ಕಡೆ ಆಯ್ಕೆಗಳಿದ್ದಾವೆ, ದುಡ್ಡಿದೆ, ಗೌರ್ಮೆಂಟ್ ಇದೆ, ಆದ್ರೆ ಈ ರೈತರ ಕಡೆ ಏನು ಇಲ್ಲ. ಅದಕ್ಕೆ ಇವರೇ ತಮ್ಮ ಆಯುಧಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಅವರು ತಮ್ಮ ಹೋರಾಟನ ಮುಂದೆ ಕಟ್ಟಿದ್ರು. ವಿತ್ ದಿಸ್ ವೆಪನ್ ಮೋಸ್ಟ್ ಆಫ್ ದಿ ತೆಲಂಗಾಣ ಲ್ಯಾಂಡ್ lose their land. They shifted to Hyderabad in 1946. They vacate the villages because all the BJPs are fight against this landlords. In 1946, most of the landlords leave the villages and their places. Lakhs and thousands of acres of land leave and they shift their self-protection purpose shifted to the ಹೈದರಾಬಾದ್. ಈ ಜನದ ಹೋರಾಟಗಳಿಂದ ನೊಂದಿರುವಂತ ಈ ಜನದ ಹೋರಾಟಗಳಿಂದ ಭಯ ಪಟ್ಟಂತ ಈ ಜಮೀನ್ದಾರರು ಇನ್ನಿಲ್ಲಿದ್ರೆ ನಾವು ಬಾಳಕ್ಕಾಗಲ್ಲ, ನಾವಿಲ್ಲಿ ಸಾಯಿಸ್ತಾರೆ ನಮ್ಮನ್ನ, ಇಷ್ಟು ದಿನ ನಾವು ಅವ್ರು ನೋವು ಕೊಟ್ಟಿದ್ದೀವಿ, ಅವ್ರ ನಮ್ಮ ಮೇಲೆ ಹಿಂತಿರುಗ್ತಾ ಇದ್ದಾರೆ, ನಾವಿಲ್ಲಿ ಬಾಳಕ್ಕಾಗಲ್ಲ, ನಾವು ಅಟ್ಲೀಸ್ಟ್ ಇರ್ಬೇಕಂದ್ರೆ ನಾವು ಹೈದರಾಬಾದ್ ಸೇರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿಗಳು ಬಿಟ್ಟು ಕೆಲವರು ಸಾವಿರಾರು ಎಕರೆ ಲಕ್ಷಾರು ಎಕರೆ ಜಮೀನನ್ನು ಬಿಟ್ಟು ಅವರು ಹೈದರಾಬಾದ್ ಸೇರಿರು. ಹೈದರಾಬಾದ್ ಸೇರಿದಾಗ ಅಟ್ ದಿ ಸೇಮ್ ಟೈಮ್ ಇನ್ ಅದರ್ ಒನ್ ಸೈಡ್ ಇನ್ ನಿಜಾಮ್ ನವಾಬ್ built one volunteer crop that name is Rajakar. Rajakar they are using for serve the government schemes to the people and they serve the people. Each purpose Rajakars are built one core in Telangana. Previous they are being slowly do work with people. After that these Rajakars start against the people, ordinary peasants. They mix with this landlord. So that movement become Rajakars and peasants movement. Later that converting. ಯಾವಾಗಾದ್ರೆ ಈ ರೈತರೆಲ್ಲ ಈ ಹೈದರಾಬಾದ್ ಸೇರಿದ್ರು, ಅದೇ ಟೈಮ್ ನಲ್ಲಿ ರಜಾಕಾರ್ಸ್ ಅಂತ ಹೇಳಿ ಒಂದು ಗ್ರೂಪ್ ನ ಈ ನವಾಬ್ರೇ ಇದು ಮಾಡಿದ್ರು. ಹೆಂಗಂದ್ರೆ ದೇಶಕ್ಕೆ ಜನಕ್ಕೆ ಸೇವೆ ಮಾಡೋದಕ್ಕಂತ ಹೇಳಿ ಒಂದು ಸೇವಾ ದಳವನ್ನ ಅವರು ಸೃಷ್ಟಿ ಮಾಡಿದ್ರು. ಅದಕ್ಕೆ ಹೆಸರೇ ರಜಾಕಾರ್ಸ್ ಅಂತ ಹೇಳ್ಬಿಟ್ಟು. ಆ ರಜಾಕಾರ್ಸ್ ಏನಪ್ಪಾ ಅಂದ್ರೆ ಜನಕ್ಕೆ ಸೇವೆ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ ನ ಯಾವಾದ್ರೆ ಇದಿರ್ತಾವೋ ಅವನ್ನ ಜನಕ್ಕೆ ತಲುಪಿಸ್ಬೇಕಂತ ಹೇಳಿ ಶುರು ಮಾಡಿದ್ರು. ಆದ್ರೆ ಯಾವಾಗಾದ್ರೆ ಈ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಈ ಜಮೀನನ್ನು ಬಿಟ್ಟು ಅಲ್ಲಿಗೆ ಬಂದ್ರು, ಯಾವ್ದಕ್ಕೆ ಹೈದರಾಬಾದ್ ಬಂದ್ರು, ಅವಾಗ ನವಾಬ್ರೆಲ್ಲ ಸೇರಿ ನೀವು ಈ ಲ್ಯಾಂಡ್ ಲಾರ್ಡ್ಸ್ಗೆ ಸಪೋರ್ಟ್ ಮಾಡಿ ಹಳ್ಳಿಗಳಲ್ಲಿರುವಂತ ಜನನ ನೀವು ತುಳಿದಾಕ್ರಿ ಅಂತ ಅವ್ರಿಗೆ ಬಂದಾಗ ಈ ರಜಾಕಾರ್ತೆ ಆ ಸಾಮಾನ್ಯ ರೈತರ ಮೇಲೆ ಮತ್ತೆ ಆ ಇವರ ದಾಳಿ ನಡೆಸೋದಕ್ಕೆ ಶುರುವಾಯಿತು. ಆಗ್ಲಿಂದ ಇದೇ ಏನಾದ್ರೆ ಇವರು ಜನ ಒಳ್ಳೇದ್ ಮಾಡ್ಬೇಕಂತ ಈ ರಜಾಕಾರನ ಇದು ಮಾಡಿದ್ರು, ಅವರು ಜನಕ್ಕೆ ತಿರುಗಿಡ ಅಂತ ಒಂದು ಹೋರಾಟಕ್ಕೆ ಶುರು ಆಯ್ತು. ಅದೇ ಹೋರಾಟ ರಜಾಕಾರರು ಮತ್ತೆ ಸಾಮಾನ್ಯ ರೈತರ ಮಧ್ಯೆ ನಡೆದಂತ ಹೋರಾಟ.
At the same time, India became a freedom in 1947. 46, these landlords go to Hyderabad. In 47, India became a freedom. But that time, these Nawab, 7 Nawab, Usman Ali Khan, not ready to unite in India. He is ready to become a separate kingdom in India. But that time Indian government also tried to mix this Telangana in India. Another one controversy in India. ಯಾವಾಗಾದ್ರೆ ಇದು ನಡೀತಾ ಇತ್ತು ಅದೇ ಸಮಯದಲ್ಲಿ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅದೇ ಟೈಮ್. ಆದ್ರೆ ಈ ನಿಜಾಂ ಪ್ರಭುಗಳು ಅದನ್ನ ಭಾರತ ದೇಶದಲ್ಲಿ ಸೇರಿಸೋದಕ್ಕೆ ಇಷ್ಟಪಡಲಿಲ್ಲ. ಈ ಯಾವ್ದಾದ್ರೆ ತೆಲಂಗಾಣ ಮತ್ತು ಈ ಕಲ್ಯಾಣ ಕರ್ನಾಟಕ ಮತ್ತು ಈ ಮಾರವಾಡಿ ಅಂತ ಮಹಾರಾಷ್ಟ್ರದಲ್ಲಿತ್ತೋ 16 ಜಿಲ್ಲೆಗಳನ್ನ ಅವರು ತಮ್ಮ ಸ್ವಂತ ರಾಜ್ಯನ ಏರ್ಪಡಿಸಿಕೊಂಡು ಅವರೇ ಆಡಳಿತ ಮಾಡಬೇಕು ಅಂತ ಇದ್ರು. ಇದೊಂದು ಕಡೆ ಇಂಡಿಯನ್ ಗವರ್ಮೆಂಟ್ ಜೊತೆ ಅವರಿಗೆ ಡಿಫರೆನ್ಸ್ ಇತ್ತು, ಇನ್ನೊಂದು ಕಡೆ ಹಳ್ಳಿಗಳಲ್ಲಿ ರೈತರ ಜೊತೆನೂ ಇತ್ತು. ಅಟ್ ದಿ ಸೇಮ್ ಟೈಮ್ when the Rajakars meet with the struggling with the people, that time Vijay take the weapon and fight against with Rajakar. At the same time, Indian government also fight against this in Sardar Vallabhbhai period, fight against 1948 September 24. These Vijay fighting with the this Nizam and become a freedom. What is their slogan? Bhumi kosam, bhukti kosam, swatantram kosam. This is their slogan in Telugu. Bhumi kosam means for land, bhukti kosam means for food, freedom means we want equality and freedom to our life. These three slogans, Bhumi kosam, bhukti kosam, swatantram kosam, ma poratam, this is what their slogan. They have achieved in that time. ಯಾವಾಗಲಾದ್ರೆ ಅವರು 1948ರಲ್ಲಿ ರೈತರು ಹೋರಾಟ ಮಾಡಿದ್ರು. ಆ ಹೋರಾಟದಿಂದ ಏನೋ ಗೊತ್ತಿದ್ದಂತ ರೈತರು, ಅಮಾಯಕರಂತ ರೈತರು, ಊಟ ಇದ್ದಿದ್ದಂತವ್ರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರಂತೆ? ಭೂಮಿಗೋಸ್ಕರ. ನಾವು ಯಾರಾದ್ರೆ ಉಳುಮೆ ಮಾಡ್ತಾ ಇದೀವೋ ಅದು ನಮ್ಮ ಜಮೀನು ಆಗ್ಬೇಕು. ನಾವು ಎಷ್ಟೋ ವರ್ಷಗಳಿಂದ ಉಳುಮೆ ಮಾಡ್ತಾ ಇದೀವಿ, ಅದು ನಮಗೆ ಬೇಕು. ಅದನ್ನ ಭೂಮಿ ಕೋಸಂ. ಭುಕ್ತಿ ಕೋಸಂ, ಎಷ್ಟೋ ಜನ ತರಗಳಿಂದ ಅವರ ಮಕ್ಕಳ ಹತ್ರ ಅವರು, ಅವ್ರ ತಂದೆ, ಅವ್ರ ತಾತ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೇನು ಸಂಬಳ ಕೊಡಲ್ಲ, ಬರೀ ಊಟನೂ ಸರಿಯಾಗಿ ಇಡ್ತಾರಲ್ಲ, ಅದಕ್ಕೆ ನಮ್ಗೆ ಊಟ ಬೇಕನ್ನೋದು ಅವ್ರ ಸ್ಲೋಗನ್. ಇನ್ನೊಂದು, ನಮ್ಗೆ ಸ್ವತಂತ್ರ ಬೇಕು ನಮ್ಮ ಜೀವನದಲ್ಲಿ ಬದುಕೋದಿಕ್ಕೆ ಅಂತ ಹೇಳಿ, ವಿ ವಾಂಟ್ ಫ್ರೀಡಮ್. ಅದನ್ನ 1948ರಲ್ಲಿ ಸೆಪ್ಟೆಂಬರ್ 20ನೇ ತಾರೀಕು ಅವರು ಜಯಿಸ್ತಾರೆ. ಈ ಮೂರು ಅವ್ರದ್ದೇನಿತ್ತು, ಭೂಮಿ ಕೋಸಂ, ಭುಕ್ತಿ ಕೋಸಂ మరియు ಸ್ವತಂತ್ರ ಕೋಸಂ ಅನ್ನೋದನ್ನ ನಾವು ಜಯಿಸಿ ಭಾರತ ದೇಶದಲ್ಲಿ ಅವರು ಒಂದು ಭಾಗವಾಗಿ ಹೋಗ್ತಾರೆ. ಇದು ಸಾಮಾನ್ಯ ರೈತರ ಒಂದು ಹೋರಾಟದ ವಿಜಯ. ಏನೂ ಇಲ್ಲದಂತ ರೈತರು ಈ ವಿಜಯನ ಅವರ ಕೈಯಲ್ಲಿ ಪಡೆದರು. ಅದು ನಮ್ಮೆಲ್ಲರಿಗೂ ಇವತ್ತಿಗೂ ಕೂಡ ಹೋರಾಟಕ್ಕೆ ಒಂದು ಸ್ಪಿರಿಟ್ ಕೊಡುವಂತ ಒಂದು ವಿಷಯ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರೆದ್ರೆ ಇವತ್ತಿರುವಂತ ಬಂಡವಾಳಶಾಹಿಗಳನ್ನ ನಾವು ಜಯಿಸ್ತೀವಿ, ನಾವು ಸೋಲಿಸ್ತೀವಿ, ಸಾಮಾನ್ಯ ರೈತರ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ, ಮುಗಿಸ್ತಾ ಇದ್ದೇನೆ.